ಇಷ್ಟು ಅದ್ದೂರಿ ಸ್ವಾಗತ ಕೊಡ್ತಿದ್ದಾರೆ, ಏನು ಹೇಳ್ತೀರಿ ಸರ್? ದೊಡ್ಡಬಳ್ಳಾಪುರಿನ ತಾಲೂಕಿನ ಎಲ್ಲ ರೈತಾಪಿ ವರ್ಗದ ಜನರು ಪ್ರಾಮಾಣಿಕತೆಗೆ ಕೆಲಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟವ್ರೆ. ಎಷ್ಟೇ ಷಡ್ಯಂತ್ರಗಳು ಮಾಡಿದ್ರು ಸಹ ಮಾಜಿ ಶಾಸಕರು, 3-4 ಬಾರಿ ಸೋತಂತ ಮುನೇಗೌಡರು, ನನ್ನ ಹಿತಶತ್ರುಗಳು, ಒಳಶತ್ರುಗಳು, ಎದುರುಗಡೆ ಇರೋ ಶತ್ರುಗಳು ಎಲ್ಲರೂ ಸಹ ಅವ್ರು ಎಷ್ಟೇ ಕುತಂತ್ರ ಮಾಡಿದ್ರು ಸಹ ಪ್ರಾಮಾಣಿಕವಾಗಿ ನನ್ನ ಜೊತೆಯಾಗಿ ನಿಂತಂಥ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಅನೇಕ ಮುಖಂಡರುಗಳು, ರಂಗರಾಜ್ ಅವರು ಇರ್ಬೋದು, ನಮ್ಮ ಅಂಜನಗೌಡರ ತಂಡ ಇರ್ಬೋದು, ನಮ್ಮ ಕಾರ್ಯದರ್ಶಿಗಳ ತಂಡ ಇರ್ಬೋದು, ನನ್ನ ಆತ್ಮೀಯ ಪ್ರಾಣ ಸ್ನೇಹಿತರುಗಳು ಒಂದಷ್ಟು ಜನ ಇರ್ಬೋದು, ಅನೇಕ ಜನರು ಅವರು ಹೆಸರುಗಳು ಹೇಳ್ತಾ ಹೋದರೆ ಸುಮಾರು ಜನ ಅವರೆಲ್ಲರೂ ಎಲೆಮರೆ ಕಾಯ್ತಾರ, ಯಾರು ಮುಖಂಡರುಗಳು ಅಲ್ಲದೆ ಇರ್ಬೋದು, ಫಸ್ಟ್ ಲೈನ್ ಲೀಡರ್ಗಳು ಅಲ್ಲದೆ ಇರ್ಬೋದು, ಅವರು ಎಲೆಮರೆ ಕಾಯ್ತಾರ ಕೆಲಸ ಮಾಡಿ ಸತ್ಯಕ್ಕೆ ಪ್ರಾಮಾಣಿಕವಾದ ಕೆಲಸಕ್ಕೆ ಬೆಲೆ ಇದೆ ಅಂತೇಳಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ತೋರಿಸ್ಕೊಟ್ಟವ್ರೆ. ಇವತ್ತು ಕೊಟ್ಟಿರ್ತಕ್ಕಂಥ ಏನು ಅಭೂತಪೂರ್ವವಾದಂಥ ಒಂದು ಗೆಲುವಿಗೆ ಸಹಕರಿಸಿದಂಥ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಯುವಕ ಮಿತ್ರರು ಅಂದರೆ ಅಂಜನಗೌಡರು ಇರ್ಬೋದು, ನಮ್ಮ ಲೋಕೇಶ್ ಅವರು ಇರ್ಬೋದು, ಅನೇಕರು, ಮತ್ತು ಪ್ರಮುಖವಾಗಿ ತಾಲೂಕಿನ ಯುವಕರ ಕಣ್ಮಣಿ ಜನಪ್ರಿಯ ಶಾಸಕರು, ನನ್ನ ಸಹೋದರ ಸಮಾನರಾದಂಥ ಧೀರಜ್ ಗುಂಡರಾಜ್ ಅವರು ನಮಗೆ ಈ ಚುನಾವಣೆಯ ಒಂದು ಸಾರಥ್ಯವನ್ನು ವಹಿಸಿದರು. ಅವರ ಜೊತೆಯಾಗಿ ರಂಗರಾಜು ಅವರು, ಅಂಜನಗೌಡರು ಸಹ ಈ ಚುನಾವಣೆಯ ಸಾರಥ್ಯವನ್ನು ವಹಿಸಿ ಅವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಚುನಾವಣೆನ ನಾನು ನನ್ನ ಆತ್ಮೀಯ ಸ್ನೇಹಿತರುಗಳು ಒಂದಷ್ಟು ಜನ, ನಮ್ಮ ಕಾರ್ಯದರ್ಶಿಗಳ ತಂಡ, ಹಿರಿಯರು, ಅನೇಕ ಜನ ಹಿರಿಯ ಮುಖಂಡರುಗಳು ಈ ಚುನಾವಣೆನ ಫೇಸ್ ಮಾಡಿದ್ದೀವಿ. ಅದಕ್ಕೆ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಅವರ ಅಧ್ಯಕ್ಷರಿಗೆ ಹೇಳಿ ಎದುರು ನಿಂತಿದ್ದಂಥ ಅಭ್ಯರ್ಥಿ ಗುಣಗಳನ್ನು ಸವಿಸ್ತಾರವಾಗಿ ಹೇಳಿ ರೈತರ ಪರವಾಗಿ ಕೆಲಸ ಮಾಡಬೇಕಾದ್ರೆ ಬೇಕಾಗ್ತದೆ ಅಂತ ಇವತ್ತು ಉಳಿಸ್ಕೊಂಡವ್ರೆ. ಅದಕ್ಕೆ ಮೊದಲನೇದಾಗಿ ನಾನು ಕೃತಜ್ಞತನಾಗಿರ್ಬೇಕಾಗಿರೋದು ನನ್ನ ಈ ಗೆಲುವಿಗೆ ಶ್ರಮಿಸಿದಂಥ ನನ್ನ ಸ್ನೇಹಿತರುಗಳು. ಯಾಕಂದರೆ ಈ ಚುನಾವಣೆ ಸಾವು ಬದುಕಿನ ಮಧ್ಯೆ ನಡೆದಂಥ ಚುನಾವಣೆ, ಶತ್ರುಗಳ ಕಾಟ, ಎದುರುಗಡೆ ಇರ್ತಕ್ಕಂಥ ಶತ್ರುಗಳ ಕಾಟ. ಕೆಲವೇ ನನ್ನ ಆತ್ಮೀಯ ಸ್ನೇಹಿತರು, ನಾನು ಕೂಲಿ ಮಾಡೋದ್ರಿಂದ ಜೊತೆಗಿದ್ದಂಥ ಅನೇಕ ಸ್ನೇಹಿತರುಗಳು, ಹೆಸರು ಹೇಳಿದರೆ ಬೇಡ ತಪ್ಪಾಗ್ತದೆ, ಕೆಲವರು ತಡ್ಕೊಳಕ್ಕಾಗಲ್ಲ, ಪದೇ ಹೇಳಿದರೆ ಅವರ ಸ್ನೇಹಕ್ಕೆ, ತಾಲೂಕಿನ ಶಾಸಕರ ಬೆಂಬಲಕ್ಕೆ ಹಾಗೂ ಈ ಒಂದು ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲ ನನ್ನ ಪ್ರೀತಿಯ ರೈತಾಪಿ ವರ್ಗದವರಿಗೆ, ನನ್ನ ಕಾರ್ಯದರ್ಶಿ ಮಿತ್ರರಿಗೆ, ನಮ್ಮ ಅಧ್ಯಕ್ಷ ಮಿತ್ರರಿಗೆ, ಮುಖಂಡರುಗಳಿಗೆ ಎಲ್ಲರಿಗೂ ವಂದಿಸ್ತೀನಿ. ನಾನು ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ, ರೈತರ ಮನೆ ಮಗನಾಗಿ ಕೆಲಸ ಮಾಡ್ತೀನಿ ಅಂತ ನನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಎಲ್ರಿಗೂ ನನ್ನ ಏನು ಇವತ್ತು 156 ಮತಗಳನ್ನು ಹಾಕಿ ಜಯಶೀಲರನ್ನಾಗಿ ಮಾಡಿದಂಥ ಮತದಾರ ಬಂಧುಗಳಿಗೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಆಗಿರ್ತೇನೆ. ಧನ್ಯವಾದಗಳನ್ನು ತಿಳಿಸ್ತೇನೆ.